ಮೊನ್ನೆ ತಾನೇ ಸಂಸತ್ನಲ್ಲಿ ಭದ್ರತಾ ಲೋಪ ಸಂಭವಿಸಿದ್ದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದೆಡೆ ಇದಕ್ಕೆ ಸಂಬಂಧಿಸಿದಂತೆ ತನಿಖೆಯೂ ಕೂಡ ಚುರುಕಾಗ್ತಾ ಇದೆ. ಭದ್ರತಾ ಲೋಪ ಯಾಕಾಯಿತು, ಯಾರ ತಪ್ಪು, ಇದಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗ್ತಾ ಇದೆ. ಇನ್ನು ಈ ಘಟನೆಯ ಮರುಸೃಷ್ಟಿ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇಡೀ ಘಟನೆಯ ಮರುಸೃಷ್ಟಿ ಮಾಡೋದಕ್ಕೆ, ಅಂದರೆ ಘಟನೆ ಹೆಂಗಾಯಿತು, ಎಲ್ಲಿ ಲ್ಯಾಬ್ಸ್ ಇದೆ, ಇದೆಲ್ಲ ತಿಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ವೀಕ್ಷಕರ ಗ್ಯಾಲರಿಯಿಂದ ಲೋಕಸಭೆಗೆ ಆರೋಪಿಗಳು ಜಂಪ್ ಮಾಡಿದ್ದಿರಬಹುದು ಮತ್ತು ಅವರು ಎಂಟ್ರಿ ಆಗಿದ್ದು, ಇದೆಲ್ಲವನ್ನ ಕೂಡ ಸೀನ್ ರೀಕ್ರಿಯೇಟ್ ಮಾಡೋದಕ್ಕೆ, ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವಾರಾಂತ್ಯದಲ್ಲಿ, ವೀಕೆಂಡಲ್ಲಿ ಪಾರ್ಲಿಮೆಂಟ್ ಕಲಾಪಗಳು ನಡೆಯೋದಿಲ್ಲ. ಆ ಸಂದರ್ಭದಲ್ಲಿ ಘಟನೆಯ ಮರುಸೃಷ್ಟಿಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸರ ಸಮ್ಮುಖದಲ್ಲೇ ಈ ಮರುಸೃಷ್ಟಿಯ ಪ್ರಕ್ರಿಯೆಯನ್ನು ನಡೆಯೋದಕ್ಕಿದೆ. ಆರೋಪಿಗಳನ್ನು ಮತ್ತೊಮ್ಮೆ ಪಾರ್ಲಿಮೆಂಟಿಗೆ ಕರೆತರಲಾಗುತ್ತೆ, ಅಂದರೆ ಸ್ಥಳ ಮಹರ್ಜರು ರೀತಿಯಲ್ಲಿ. ಭದ್ರತಾ ಲೋಪದ ಘಟನೆ, ದೃಶ್ಯಗಳ ಮರುಸೃಷ್ಟಿ, ಇದೆಲ್ಲವನ್ನ ಕೂಡ ಮಾಡೋದಕ್ಕಿದ್ದಾರೆ. ಶನಿವಾರ ಅಥವಾ ಭಾನುವಾರ ಇದನ್ನು ನಡೆಸಲಾಗುತ್ತೆ. ಬಳಿಕ ಆರೋಪಿಗಳು ಭೇಟಿಯಾಗ್ತಾ ಇದ್ದಂಥ ಸ್ಥಳಕ್ಕೂ ಕೂಡ ಅವರನ್ನು ಕರೆತರ್ತಾರೆ. ಗುರುಗ್ರಾಮದ ಮನೆಗೂ ಕೂಡ ಅವರನ್ನು ಕರೆತೊಯ್ದು ಅಲ್ಲಿ ಸ್ಥಳ ಮಹಜರು ಮಾಡಲಾಗುತ್ತೆ. ಭದ್ರತಾ ಲೋಪದ ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆಯಾಗಿದೆ. ರಾಜಕೀಯ ಜಟಾಪಟಿಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಯಾಕೆ ಈ ರೀತಿ ಆಯಿತು, ಅಷ್ಟೊಂದು ಭದ್ರತೆ ಇರುವಂಥ ಜಾಗದಲ್ಲಿ ಈ ಸ್ಮೋಕ್ ಬಾಂಬನ್ನು ಅವರು ಕ್ಯಾರಿ ಮಾಡ್ತಾರೆ ಒಳಗೆ ತನಕ ಅಂತಂದರೆ ಏನರ್ಥ ಅನ್ನುವಂಥ ಪ್ರಶ್ನೆ ರೈಸ್ ಆಗಿತ್ತು. ವಿಪಕ್ಷದ ಸದಸ್ಯರು ನಿನ್ನೆ ಇಡೀ ದಿನ ಗದ್ದಲ ಎಬ್ಬಿಸಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿ. ಮತ್ತೊಂದೆಡೆ ತನಿಖೆ ಚುರುಕಾಗ್ತಾ ಇದೆ. ಅವರಿಗೆ ಅಷ್ಟು ಈಸಿಯಾಗಿ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಒಂದು ರೀತಿ ಭದ್ರತೆಯ ವಿಚಾರದಲ್ಲಿ ಉಕ್ಕಿನ ಕೋಟೆ ಸಂಸತ್ ಭವನ, ಆದರೆ ಅಷ್ಟು ಭದ್ರತೆಯನ್ನು ಭೇದಿಸಿ ಇವರು ಒಳಗೆ ಹೇಗೆ ಬಂದರು, ಅಂದರೆ ಆ ವಸ್ತುಗಳನ್ನು ಹೆಂಗೆ ಕ್ಯಾರಿ ಮಾಡಿದರು, ಸ್ಮೋಕ್ ಬಾಂಬನ್ನು ಯಾವ ರೀತಿ ಕ್ಯಾರಿ ಮಾಡಿದರು, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಸದ್ಯ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.